6-7. What is 6-7? 6-7. 6 ವಾ ಇವಾಗ ಇಲ್ಲ 6-7 ಆಗಿಲ್ಲ. 6-7 ಆಗಿಲ್ಲ, ಇನ್ನೂ ಆಗಿಲ್ಲ. 6-7 ಅಂದ್ರೆ ಏನು? 6-7 ನನಗ್ ಗೊತ್ತಿರುವಂಗೆ ಯಾವ್ದೋ ಒಂದು ಅಮೆರಿಕಾಲಿ ಯಾವ್ದೋ ಫುಟ್ಬಾಲ್ ಮ್ಯಾಚ್ ಅಲ್ಲಿ ಏನೋ ಬಾಸ್ಕೆಟ್ಬಾಲ್ ಮ್ಯಾಚ್ ಅಲ್ಲಿ ಬಂದಿದ್ದಂತೆ. ಅವನು ಲೈಕ್ ನಾನು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ನಾಲೆಜ್ ಇದು, ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿಯಿಂದ ಕಲ್ತಿರೋ ನಾಲೆಜ್ ಇದು. ದೇರ್ ಇಸ್ ಅ ಫುಟ್ಬಾಲರ್, ಅಮೆರಿಕನ್ ಅವ್ರು ಯಾವುದೊಂದು ವೆಸ್ಟರ್ನ್ ಕಂಟ್ರಿ ಫುಟ್ಬಾಲರ್, ಅವ್ನ ಹೈಟ್ 6-7 ಇತ್ತು. ಆ್ಯಂಡ್ ಅದೇ ತರಹ ಯಾವುದೋ ಒಂದು ಸಾಂಗ್ ಇದೆ ವಿಚ್ ಹ್ಯಾಡ್ 6-7 ಇನ್ ದ್ಯಾಟ್. ಅದ್ರಿಂದ ಬ್ರೈನ್ ರಾಟ್ ಇಂಡಿಯಾ ಬೆಂಗಳೂರು ಯಾವುದೋ ಹಳ್ಳಿ ತನಕನೂ ಬಂದಿದೆ 6-7 ಅಂತ. ಅವ್ರು ಹೇಳಿದ್ರಲ್ಲ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ಅಂತ. ನಾವೆಲ್ಲ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ, ನಮ್ಮ ಅಪ್ಪ ಅಮ್ಮ ಎಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ, ವಾಟ್ಸ್ಆಪ್ ಅಂಡ್ ಫೇಸ್ಬುಕ್. ಅವ್ರ ಅಪ್ಪ ಅಮ್ಮ ಇಲ್ಲ, ಅವ್ರ ಯೂನಿವರ್ಸಿಟಿ ಅವ್ರ ನ್ಯೂಸ್ ಪೇಪರ್ ಓದ್ತಾ ಇದ್ರು, ಪೇಪರ್ ಯೂನಿವರ್ಸಿಟಿ ಅವರು ಮ್ಯಾಗಝೀನ್ಸು ನ್ಯೂಸ್ ಪೇಪರು ಅದ್ರಲ್ಲಿ ಓದಿ, ಅದರಲ್ಲಿ ಕಥೆಗಳನ್ನೆಲ್ಲ ಓದಿ ಅವರು ಬರೀ. ಅವರು ಆಕಾಶವಾಣಿ ಯೂನಿವರ್ಸಿಟಿ ಇರಬೇಕು. ಆಕಾಶವಾಣಿ, ಹೌದು ಆಕಾಶವಾಣಿ ಯೂನಿವರ್ಸಿಟಿ ಇರಬೇಕು. ವಾಟ್ ಈಸ್ ಎಲೀಟ್ ಬಾಲ್ ನಾಲೆಡ್ಜ್? ಎಲೀಟ್ ಬಾಲ್ ನಾಲೆಜ್ ಅಂದ್ರೆ ಅದ್ಭುತ ಚೆಂಡಿನ ಜ್ಞಾನ ಅಂತಾರೆ. ಸೊ ಹೆಂಗೆ ಅಂದ್ರೆ ಹೇಳಿದ್ನಲ್ಲ, ಬರೀ ಕೆಲವು ಜನರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಹೆಂಗ್ ಕೊಡೋದು ಎಕ್ಸಾಂಪಲ್ಲು? ಏನ್ ಎಕ್ಸಾಂಪಲ್ ಕೊಡೋದು ಎಲೀಟ್ ಬಾಲ್ ನಾಲೆಜ್ಗೆ? ಯಾವ್ದಾದ್ರು ಒಂದು ಗಿವ್ ಮಿ ಅ ರೀಲ್ ರೆಫರೆನ್ಸ್ ಆರ್ ಟ್ರೆಂಡ್ ರೆಫರೆನ್ಸ್. ಇನ್ನೊಂದು ಸೊ ನಾನು ಮೊನ್ನೆ ಒಂದು ರೀಲ್ ಮಾಡಿದೆ. ಫಿಫಾ ವರ್ಲ್ಡ್ ಕಪ್ ನಡೀತಿದ್ಯಲ್ಲ, ಸೊ ಇಂಗ್ಲೆಂಡ್ ವರ್ಸಸ್ ಜರ್ಮನಿ ಮ್ಯಾಚ್ ಇತ್ತು. ಅಂಡ್ ನಾನು ಇಮ್ಯಾಜಿನ್ ಇಂಗ್ಲೆಂಡ್ ಜರ್ಮನಿ ಆಡ್ತಿದ್ದಾರೆ, ಬಟ್ ಇಂಗ್ಲೆಂಡ್ ಒಂದು ಸಬ್ಸ್ಟಿಟ್ಯೂಷನ್ ಮಾಡುತ್ತಾರೆ, ಬಟ್ ಅವಾಗ ವಿರಾಟ್ ಕೊಹ್ಲಿ ಬರ್ತಾನೆ ಅಂತ ಹಾಕಿದ್ದೆ. ದಟ್ ಈಸ್ ಎಲಿಟ್ ಬಾಲ್ ನಾಲೆಜ್. ಯಾಕೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಸಿನ್ಸ್ ವಿರಾಟ್ ಕೊಹ್ಲಿ ಸ್ಟೇಸ್ ಇನ್ ಇಂಗ್ಲೆಂಡ್ ಮೋಸ್ಟ್ ಆಫ್ ದ ಟೈಮ್ ಅಂಡ್ ಅವ್ರು ಇವಾಗ ರಿಟೈರ್ ಆಗಿದ್ದಾರೆ, ಹಿ ವಿಲ್ ಕಮ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಇಂಗ್ಲೆಂಡ್ ಅಂತ. ದಟ್ ಈಸ್ ಎಲಿಟ್ ಬಾಲ್ ನಾಲೆಜ್, ಚೆಂಡಿನ ಜ್ಞಾನ. ಎಸ್. ಸೊ ಆ ಒಂದು ಲೈಕ್ ನೀಶ್ ಅಂತ ಅನ್ನಕ್ಕೂ ಆಗಲ್ಲ, ಆ ಒಂದು ಟಾಪಿಕ್ ಬಗ್ಗೆ ತುಂಬಾ ನಾಲೆಜ್ ಇಟ್ಟು ಆ ನಾಲೆಜ್ನ ಮೀಮ್ ತರ ಮಾಡೋದು. ಐ ಗೆಸ್ ಕ್ಯಾನ್ ವಿ ಕಾಲ್ ದಟ್ ಎಲೀಟ್ ಬಾಲ್ ನಾಲೆಜ್, ಮೇಕಿಂಗ್ ಇಟ್ ಫನಿ? ಇಟ್ ಈಸ್ ಎಲೀಟ್ ಬಾಲ್ ನಾಲೆಜ್ ಆಫ್ ಎಲೀಟ್ ಬಾಲ್ ನಾಲೆಜ್ ಅಂತ ಹೇಳ್ತಾರಲ್ವಾ. ಇಟ್ ಈಸ್ ಹೆಂಗೆ ಅಂದ್ರೆ, ನಂಗೆ ಇದ್ರ ಬಗ್ಗೆ ಗೊತ್ತು, ಅದ್ರ ಬಗ್ಗೆ ರೀಲ್ ಮಾಡ್ತೀನಿ, ಅದ್ರ ಬಗ್ಗೆ ಇನ್ನೊಬ್ರಿಗೆ ಯಾರು ಗೊತ್ತಾಗಿ ಅವ್ರು ಅದ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ದಟ್ ಈಸ್ ಎಲೀಟ್ ಬಾಲ್ ನಾಲೆಜ್. ಸೊ ಇದನ್ನ ಮೆದುಳ್ಕೊಳಿತಾ ಅಂತ ಅಂತಾರೆ. ಈ ತನಕ ಏನು ಅವ್ರು ಸಡನ್ ಆಗಿ ಬ್ರೈನ್ ರಾಟ್ ಅಂತ ಅಂದ್ರಲ್ಲ, ಈಗ ನಾವು ಮಾಡಿದ ಕಾನ್ವರ್ಸೇಷನ್ ಮೆದುಳ್ಕೊಳಿತಾ. ಬ್ರೈನ್ ರಾಟ್ ಇದೆ, ಲೈಕ್ ಐ ಥಿಂಕ್ ನಮ್ಮಲ್ಲೇ ತುಂಬಾ ಬ್ರೈನ್ ರಾಟ್ ಇದೆ. ಇವಾಗ ಕನ್ನಡ ಹಾಡುಗಳಲ್ಲೇ ತುಂಬಾ ಬ್ರೈನ್ ರಾಟ್ ಇದೆ. ನನ್ನ ಪ್ರಕಾರ ಹರಿಕೃಷ್ಣ ಅವ್ರು ಬರೆಯೋ ಎಲ್ಲ ಬ್ರೈನ್ ರಾಟ್. ಈ ಕೈಯ ಸಾಂಗ್ ಇದೆ, ಅದು ಬ್ರೈನ್ ರಾಟ್. ಯಾವನಿಗೆ ಗೊತ್ತು ಆ ಸಾಂಗು ತುಂಬಾ ಬ್ರೈನ್ ರಾಟ್. ಚಿಟ್ಟೆಗೆ ಚಡ್ಡಿ ಹಾಕಕ್ಕಾಗತ್ತಾ? ಆಗಲ್ಲ, ಅದಕ್ಕೆ ಅದು ಬ್ರೈನ್ ರಾಟ್ ಸಾಂಗು. ಸೊ ರೋಹನ್ಗೆ ಯಾರು ಇನ್ಸ್ಪಿರೇಷನ್ ಅಂತ, ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಕ್ಕೆ ಯಾರಾದ್ರೂ ಇನ್ಸ್ಪಿರೇಷನ್ ಇದಾರಾ? ಕಾಂಟೆಂಟ್ ವೈಸ್ ಕನ್ನಡದಲ್ಲಿ ಇಟ್ ಇಸ್ ಟೂ ಪೀಪಲ್. ಒನ್ ಇಸ್ ಓ ಯಕ್ಷಯ್ ಆಬ್ವಿಯಸ್ಲಿ, ಇನ್ನೊಂದು ಬಂದ್ಬಿಟ್ಟು ರಘು ವೈನ್ ಸ್ಟೋರ್. ಯಾಕಂದ್ರೆ ಅವ್ರು ಯಾವ ತರ ಗ್ರೋತ್ ಇದೆಯಲ್ಲ, ಅವ್ರು ಫಸ್ಟ್ ಒಬ್ರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಮದ್ವೆ ಆಯ್ತು, ವೈಫ್ ಜೊತೆ ದೇ ಸ್ಟಾರ್ಟೆಡ್ ಮೇಕಿಂಗ್ ಕಾಂಟೆಂಟ್. ಅದಾದ್ಮೇಲೆ ಮಗ ಆದ್ಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ಕಾಂಟೆಂಟ್ ಮಾಡ್ತಾರೆ. ಸೊ ಅವರು ಲೈಫ್ ಮಧ್ಯದಲ್ಲಿ ಬರಕ್ ಬಿಡ್ಲಿಲ್ಲ, ಅವ್ರ ಲೈಫ್ನೇ ಕಾಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇವರಿಬ್ರು. ಬಟ್ ಹಿಂದಿಲಿ ಒಬ್ರಿದ್ದಾರೆ, ಹಮ್ಜಾ ಸೈಯದ್ ಅಂತ. ಓ, ದಟ್ ಈಸ್ ಬ್ರೈನ್ ರಾಟ್. ಅವ್ನು ಯಾವ್ದೇ ಕಾಂಟೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಾಂಟ್ರವರ್ಸಿ ಇರುತ್ತೆ. ಅಂದ್ರೆ ಅವರು ಹೆಂಗ್ ಮಾಡಿದ್ರು ಅಂದ್ರೆ, ಅವರು ಸಟಲ್ ಆಗಿ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ಜನ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಯಾರು ಗುರು ನೀನ್ ಟಾರ್ಗೆಟ್ ಆಡಿಯನ್ಸ್ ಅಂತ. ದೆನ್ ಅವ್ರಿಗೆ ಗೊತ್ತಾಯ್ತು, ಓ ನಾನು ಇದನ್ನ ಮಾಡಿದ್ರೆ ಜನ ಹಿಂಗೆ ಆಗ್ತಾರೆ ಅಂತ. ಸೊ ಈ 3 ಜನ ನನ್ ತುಂಬಾ ಇಷ್ಟ ಕಾಂಟೆಂಟ್ ಸ್ಪೇಸ್ ಅಲ್ಲಿ. ಆಮೇಲೆ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ಈ 3 ಜನ ಇಷ್ಟ. ನಿಮ್ಮ ಡ್ರೀಮ್ ಕೊಲಾಬ್ರೇಷನ್ ಯಾರ ಜೊತೆ ಮಾಡ್ಬೇಕಂತ ಇದೀರಾ? ಡ್ರೀಮ್ ಕೊಲಾಬ್ರೇಷನ್ ಪ್ರೋ ಶೋ ಪ್ರಜ್ವಲ್ ಅವರು ಒಂದು. ಇಟ್ ಈಸ್ ಕೊಲಾಬ್ರೇಷನ್ ಅನ್ನೋದಕ್ಕಿಂತ ಮೂವಿ ಸ್ಪೇಸ್ಗೆ ಬಂದ್ರೆ ಒಬ್ರು ಶೆಟ್ರ್ ಜೊತೆ ಆದ್ರೂ, ಒನ್ ಆಫ್ ದ ಶೆಟ್ರು. ನಂಗೆ 3 ಶೆಟ್ರು ಇಷ್ಟ. ಒನ್ ಆಫ್ ದ ಶೆಟ್ರ್ ಜೊತೆ ಹಿಂಗೆ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಸೈಡ್ ಅಲ್ಲಿ ಹಿಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು ಪರವಾಗಿಲ್ಲ, ಒಂದ್ ಡೈಲಾಗ್ ಹೇಳ್ಬಿಟ್ಟು ಅಣ್ಣ ಅವ್ರು ಬಂದ್ರು ಅಣ್ಣ ಅಂತ ಎತ್ತಲೇ
ಅಣ್ಣ ಯಾರು ಗೊತ್ತಾ? ಹಿಂಗೆ ಸುಮ್ಮನೆ ಹಿಂಗೆ ಅವ್ರು ಶೂಟಿಂಗ್ ಮಾಡ್ತಾ ಇರ್ತಾರೆ, ನಾನು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳು ಹಿಂಗೆ ತೋರಿಸ್ಬಿಟ್ಟು ಹೋಗ್ಬಿಡೋದು. ಸೊ ಹೊಡಿಯಕ್ ಬರ್ತಾರ ಅವಾಗ ಅಂತ ಹೊಡ್ಸ್ಕೊಂಡು ವಾಪಸ್ ಬರೋದು. ಇಲ್ಲ ಹೀರೋ ಹೊಡೆದ್ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹಿಂಗೆ ಚಪ್ಪಾಳೆ ಹೊಡಿತಾ ಇರ್ತೀನಿ. ಈ ತರ ಅಂದ ತಕ್ಷಣ ಆನಿಮಲ್ ಮೂವಿ ನೋಡಿದ್ದೀರಾ? ಅದ್ರಲ್ಲಿ ಕಾಡೆ ಬಿಚ್ಚು ಠಾಣೆ ಕಡಕೆ ಅಂತ ಹಾಡ್ ಆಡ್ತಿರ್ತಾರೆ. ನಾನು ಮೈಕ್ ಇಟ್ಕೊಂಡ್ ಬರ್ತೀನಿ ಹಾಡಾಡಕ್ಕೆ. ಇನ್ ಕನ್ನಡ ವಿ ಡೋಂಟ್ ದಟ್ ಈಸ್ ಆಲ್ಸೋ ಮೈ ಫೇವರೆಟ್ ಕಾಂಟೆಂಟ್ ಪೀಸ್ ಇನ್ ಕನ್ನಡ ವಿ ಡೋಂಟ್ ಸೇ ಅಂತ. ನಾನ್ ಅದೇ ಹೇಳದ್ನಲ್ಲ, ಹೆಂಗಾಗ್ತಿದೆ ಅಂದ್ರೆ ಕನ್ನಡ ಮೂವೀಸ್ ಏನ್ ಗುರು, ಕನ್ನಡ ಸಾಂಗ್ಸ್ ಏನ್ ಗುರು, ಏನು ಚೆನ್ನಾಗಿಲ್ಲ. ಅದಕ್ಕೆ ಸರಿ ಆಯ್ತು, ನಾನು ಹುಡುಕಿ ತೋರಿಸ್ತೀನಿ ಅಂತ ಅದು ಒಂದು ಎಷ್ಟೊಂದು ನಾನ್ ಮರ್ತೋಗಿರೋ ಸಾಂಗ್ಗಳೆಲ್ಲ ಅಯ್ಯೋ ಈ ಸಾಂಗ್ ಇದೆಯಾ ಅಂತ ನೆನಪು ಮಾಡಿಸ್ತಿರ್ತೀನಿ. ಅವ್ರ ಕಾಂಟೆಂಟ್ ಒಂದು ನಿಮ್ ಕಾಂಟೆಂಟು, ಇನ್ನೊಂದು ನಿತಿನ್ ಕಾಮತ್ ಕಾಂಟೆಂಟ್ ಸ್ಟೋರಿಗಳಲ್ಲಿ ಹಳೆ ಸಾಂಗ್ಸು. ಈ ಸಾಂಗ್ ಎಲ್ಲೋ ಕೇಳ್ದಂಗಿದೆ, ಈ ಸಾಂಗ್ ಚಿಕ್ಕವಳಿದ್ದಾಗ ಆಟೋದಲ್ಲಿ ಈ ಸಾಂಗ್ ಹಾಕ್ತಿದ್ರು, ಅವಾಗ ಇಗ್ನೋರ್ ಮಾಡಿದೆ, ಬಟ್ ಇಸ್ ಅ ಗುಡ್ ಸಾಂಗ್ ಅಂತ ನೆನಪಾಗೋದು. ನಿತಿನ್ ಕಾಮತ್ ಅವ್ರ ಸ್ಪಾಟಿಫೈ, ನಂದು ಯೂಟ್ಯೂಬ್ ಮ್ಯೂಸಿಕ್, ಅವ್ರ ಪೇಜು ನನ್ನ ಪೇಜು. ಕರೆಕ್ಟ್. ಸೊ